ಎಲ್ಲರಿಗೂ ನಮಸ್ಕಾರ. ತರಗತಿ 7 ವಿಷಯ ಗಣಿತ, ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು, ಮುಂದುವರೆದ ಭಾಗ. ಪ್ರಸ್ತುತಪಡಿಸುವವರು ಕವಿತಾ ವಿ. ದೊಡ್ಡಲಿಂಗಪ್ಪ, ಸಹಶಿಕ್ಷಕರು GHPS ಹೊಸೂರು, ಚಿಕ್ಕನಾಯಕನಹಳ್ಳಿ ತಾಲೂಕು. ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ಭಿನ್ನರಾಶಿಗಳ ಬಗ್ಗೆ ತಿಳಿದಿದ್ದೀರಿ. ಈಗ ದಶಮಾಂಶಗಳ ಬಗ್ಗೆ ತಿಳಿಯೋಣ. ನೀವು 6ನೇ ತರಗತಿಯಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಸ್ಥಾನಬೆಲೆ ನಕ್ಷೆಯಲ್ಲಿ ಬರೆಯುವುದು, ವಿಸ್ತರಿಸಿ ಬರೆಯುವುದು, ಹೋಲಿಸಿ ಬರೆಯುವುದು, ಹಣ, ಉದ್ದ, ತೂಕದ ಕಡಿಮೆ ಏಕಮಾನಗಳನ್ನು ಅವುಗಳ ಹೆಚ್ಚಿನ ಏಕಮಾನಗಳಿಗೆ ಪರಿವರ್ತಿಸುವುದು, ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನದ ಕುರಿತು ತಿಳಿದಿರುವಿರಿ. ಈ ಅವಧಿಯಲ್ಲಿ ದಶಮಾಂಶಗಳ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ಹಿಂದಿನ ತರಗತಿಯಲ್ಲಿ ಕಲಿತ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಸ್ಮರಿಸೋಣ. ಮೊದಲಿಗೆ ಸ್ಥಾನಬೆಲೆ ನಕ್ಷೆಯಲ್ಲಿ ಬರೆಯುವುದನ್ನು ಕಲಿಯೋಣ. 253.147 ಸ್ಥಾನಬೆಲೆ ನಕ್ಷೆಯಲ್ಲಿ ಬರೆಯುವುದು. ಮಕ್ಕಳೇ, ಸ್ಥಾನಬೆಲೆ ಪಟ್ಟಿಯನ್ನು ಸರಿಯಾಗಿ ಗಮನಿಸಿ. 253ರಲ್ಲಿ 3 ಬಿಡಿ ಸ್ಥಾನ, 5 10ರ ಸ್ಥಾನ, 2 100ರ ಸ್ಥಾನ. ಬಿಂದುವಿನ ಬಲಭಾಗ ಸಂಖ್ಯೆಗಳನ್ನು ಗಮನಿಸಿ. 1 ದಶಾಂಶ ಸ್ಥಾನ, 4 ಶತಾಂಶ ಸ್ಥಾನ, 7 ಸಹಸ್ರಾಂಶ ಸ್ಥಾನ. ದಶಮಾಂಶ ಸಂಖ್ಯೆಗಳನ್ನು ಹೋಲಿಸುವುದು. ರು 15.50 ಮತ್ತು ರು 15.75ರಲ್ಲಿ ಯಾವುದು ದೊಡ್ಡದು? ಇಲ್ಲಿ ದಶಮಾಂಶ ಬಿಂದುವಿನ ಎಡಭಾಗದಲ್ಲಿರುವ 1 ಮತ್ತು 5 ಎರಡೂ ಸಂಖ್ಯೆಗಳು ಒಂದೇ ಆಗಿವೆ. ಆದ್ದರಿಂದ ದಶಮಾಂಶ ಬಿಂದುವಿನ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನು ದಶಾಂಶ ಸ್ಥಾನದಿಂದ ಆರಂಭಿಸಿ ಹೋಲಿಸಬೇಕು. ಆಗ 5 7ಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ 15.50 15.75ಕ್ಕಿಂತ ಚಿಕ್ಕದಾಗಿದೆ. ದಶಾಂಶ ಸ್ಥಾನದಲ್ಲಿರುವ ಅಂಕಿಗಳೂ ಕೂಡ ಒಂದೇ ಆಗಿದ್ದರೆ ಆಗ ಶತಾಂಶ ಸ್ಥಾನದಲ್ಲಿರುವ ಅಂಕಿಗಳನ್ನು ಹೋಲಿಸಿ ಮುಂದುವರೆಸಬೇಕು. ಹಣ, ಉದ್ದ, ತೂಕದ ಕಡಿಮೆ ಏಕಮಾನಗಳನ್ನು ಅವುಗಳ ಹೆಚ್ಚಿನ ಏಕಮಾನಗಳಿಗೆ ಪರಿವರ್ತಿಸುವುದು ಹೇಗೆ ಎಂದು ತಿಳಿಯೋಣ. 3 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿ. 1 ರೂಗೆ 100 ಪೈಸೆ. 1 ಪೈಸೆ ಎಂದರೆ 100ನೇ 1 ರೂಪಾಯಿ. ಹಾಗಾದರೆ 3 ಪೈಸೆ ಎಂದರೆ 100ನೆಯ 3 ರೂಪಾಯಿ. ಇದನ್ನು ದಶಮಾಂಶದಲ್ಲಿ ಬರೆದಾಗ 0.03 ರೂಪಾಯಿ ಆಗುತ್ತದೆ. ದಶಮಾಂಶಗಳ ಸಂಕಲನ. 21.36 37.35ರ ಮೊತ್ತ ಕಂಡುಹಿಡಿಯಿರಿ. 21.36 ಪ್ಲಸ್ 37.35 ಮೊತ್ತ 58.71 ಪಡೆಯುತ್ತೇವೆ. ದಶಮಾಂಶಗಳ ವ್ಯವಕಲನ. 29.35 ಮೈನಸ್ 4.56 ಇವುಗಳ ವ್ಯತ್ಯಾಸ ಕಂಡುಹಿಡಿಯಿರಿ.
29.35 ಮೈನಸ್ 4.56. ವ್ಯತ್ಯಾಸ 24.79 ಪಡೆಯುತ್ತೇವೆ. ಮಕ್ಕಳೇ, ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಆಯಾ ಸ್ಥಾನದ ಕೆಳಗೆ ಆಯಾ ಸ್ಥಾನದ ಅಂಕಿಗಳನ್ನು ಇಟ್ಟು ಮಾಡಬೇಕು ಎಂಬುದನ್ನು ಗಮನಿಸುವುದು ಅತ್ಯಗತ್ಯವಾಗಿದೆ. ದಶಮಾಂಶ ಸಂಖ್ಯೆಗಳ ಗುಣಾಕಾರ 1.2 ಇಂಟು 2.5 ಈಕ್ವಲ್ಸ್ 3.00. ಮಕ್ಕಳೇ, ದಶಮಾಂಶ ಸಂಖ್ಯೆಗಳ ಗುಣಾಕಾರ ಮಾಡುವಾಗ ಮೊದಲು ನಾವು ದಶಮಾಂಶ ಬಿಂದುವನ್ನು ನಿರ್ಲಕ್ಷಿಸಿ ಸಂಖ್ಯೆಗಳನ್ನು ಗುಣಿಸಬೇಕು. ಈಗ ನೋಡಿ, ಪ್ರಸ್ತುತ ಇರುವ ಲೆಕ್ಕದಲ್ಲಿ 1.2 ಮತ್ತು 2.5 ಎರಡರಲ್ಲಿಯೂ ದಶಮಾಂಶ ಬಿಂದುವಿನ ಬಲಭಾಗದಲ್ಲಿ ಒಂದು ಅಂಕಿ ಇದೆ. ಆದ್ದರಿಂದ ಉತ್ತರದಲ್ಲಿ ಬಿಂದು ಇಡುವಾಗ ಅತ್ಯಂತ ಬಲತುದಿಯಿಂದ ಎರಡೂ ಅಂಕಿಗಳನ್ನು ಎಣಿಕೆ ಮಾಡಿ ಮತ್ತು ಎಡತುದಿ ಕಡೆ ಚಲಿಸಬೇಕು. ಆಗ 300ರಲ್ಲಿ 00ಯ ನಂತರ ಬಿಂದು ಬಂದು 3.00 ಆಗುತ್ತದೆ. ಅಂದರೆ ಉತ್ತರ 3 ಪಡೆಯುತ್ತೇವೆ. 10, 100 ಮತ್ತು 1000ದಿಂದ ದಶಮಾಂಶ ಸಂಖ್ಯೆಗಳ ಗುಣಾಕಾರ 1.76 ಇಂಟು 10 ಈಕ್ವಲ್ಸ್ 17.60. 1.76 ಇಂಟು 100 ಈಕ್ವಲ್ಸ್ 176.00. 1.76 ಇಂಟು 1000 ಈಕ್ವಲ್ಸ್ 1760.00. ಮಕ್ಕಳೇ, ಉದಾಹರಣೆಯನ್ನು ಸರಿಯಾಗಿ ಗಮನಿಸಿ. ಒಂದು ದಶಮಾಂಶ ಸಂಖ್ಯೆಯನ್ನು 10, 100 ಅಥವಾ 1000ದಿಂದ ಗುಣಿಸಿದಾಗ ಗುಣಲಬ್ಧದಲ್ಲಿನ ಅಂಕಿಗಳು ದಶಮಾಂಶ ಸಂಖ್ಯೆಯಲ್ಲಿದ್ದಂತೆಯೇ ಇರುತ್ತದೆ. ಆದರೆ ಗುಣಲಬ್ಧದಲ್ಲಿನ ದಶಮಾಂಶ ಬಿಂದುವು ಬಲಬದಿಗೆ ಒಂದರ ನಂತರ ಎಷ್ಟು ಸೊನ್ನೆಗಳು ಇವೆಯೋ ಅಷ್ಟು ಸ್ಥಾನ ವರ್ಗಾಯಿಸಲ್ಪಡುತ್ತವೆ. ಮಕ್ಕಳೇ, ದಶಮಾಂಶ ಗುಣಾಕಾರ ಮಾಡುವುದನ್ನು ತಿಳಿದಿರಲ್ಲವೇ? ಈಗ ದಶಮಾಂಶ ಭಾಗಾಕಾರ ಮಾಡುವುದನ್ನು ತಿಳಿಯೋಣ. ದಶಮಾಂಶ ಸಂಖ್ಯೆಗಳ ಭಾಗಾಕಾರ. ಮೊದಲು 10, 100 ಮತ್ತು 1000ದಿಂದ ಭಾಗಾಕಾರ ಮಾಡುವ ವಿಧಾನ ಅರಿಯೋಣ. 31.5 ಡಿವೈಡೆಡ್ ಬೈ 10. 31.5 ಭಿನ್ನರಾಶಿಗೆ ಪರಿವರ್ತಿಸಿದಾಗ 10ನೆಯ 315 ಆಗುತ್ತದೆ. 10ನೆಯ 315 ಡಿವೈಡೆಡ್ ಬೈ 10. 10ರ ವ್ಯುತ್ಕ್ರಮವನ್ನು ತೆಗೆದುಕೊಳ್ಳಬೇಕು. 10ನೆಯ 315 ಇಂಟು 10ನೆಯ 1 ಈಕ್ವಲ್ಸ್ 100ನೆಯ 315. ಇದನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ 3.15 ಆಗುತ್ತದೆ. ಹಾಗೆಯೇ 31.5 ಡಿವೈಡೆಡ್ ಬೈ 100 ಈಕ್ವಲ್ಸ್ 0.315. 31.5 ಡಿವೈಡೆಡ್ ಬೈ 1000 ಈಕ್ವಲ್ಸ್ 0.0315 ಆಗುತ್ತದೆ. ಒಂದು ಸಂಖ್ಯೆಯನ್ನು 10, 100 ಅಥವಾ 1000ದಿಂದ ಭಾಗಿಸುವಾಗ
ಸಂಖ್ಯೆಯ ಅಂಕಿಗಳು ಒಂದೇ ಇರುತ್ತವೆ. ಆದರೆ ಭಾಗಲಬ್ಧದಲ್ಲಿನ ದಶಮಾಂಶ ಬಿಂದುವು ಒಂದರ ನಂತರ ಎಷ್ಟು ಸೊನ್ನೆಗಳಿರುವುದೋ ಅಷ್ಟು ಸ್ಥಾನ ಎಡಭಾಗಕ್ಕೆ ಸ್ಥಳಾಂತರವಾಗಿರುತ್ತದೆ ಎಂದು ಹೇಳುತ್ತೇವೆ. ಒಂದು ಪೂರ್ಣ ಸಂಖ್ಯೆಯಿಂದ ಒಂದು ದಶಮಾಂಶ ಸಂಖ್ಯೆಯ ಭಾಗಾಕಾರ ಮಾಡುವ ವಿಧಾನ ತಿಳಿಯೋಣ. ಉದಾಹರಣೆಯನ್ನು ಗಮನಿಸಿ. 6.4 ಡಿವೈಡೆಡ್ ಬೈ 2 64 ಡಿವೈಡೆಡ್ ಬೈ 2 ಈಕ್ವಲ್ಸ್ 32 ಈಕ್ವಲ್ಸ್ 3.2. ನಾವು ಮೊದಲು 64ಅನ್ನು 2ರಿಂದ ಭಾಗಿಸಬೇಕು. ಭಾಗಿಸಿದಾಗ 32 ಬರುತ್ತದೆ. 6.4ರಲ್ಲಿ ದಶಮಾಂಶ ಬಿಂದುವಿನ ಬಲಬದಿಯಲ್ಲಿ ಒಂದು ಅಂಕಿ ಇದೆ. 32ರಲ್ಲಿ ಬಲಬದಿಗೆ ಒಂದು ಅಂಕಿ ಬರುವಂತೆ ದಶಮಾಂಶ ಬಿಂದು ಇಡಬೇಕು. ಆಗ 3.2 ಪಡೆಯುತ್ತೇವೆ. ಮಕ್ಕಳೇ, ಈಗ ಒಂದು ದಶಮಾಂಶ ಸಂಖ್ಯೆಯಿಂದ ಮತ್ತೊಂದು ದಶಮಾಂಶ ಸಂಖ್ಯೆಯ ಭಾಗಾಕಾರ ಮಾಡುವ ವಿಧಾನ ತಿಳಿಯೋಣ. ಉದಾಹರಣೆಯನ್ನು ಗಮನಿಸಿ. 25.5 ಡಿವೈಡೆಡ್ ಬೈ 0.5. ಈ ಎರಡೂ ದಶಮಾಂಶ ಸಂಖ್ಯೆಗಳನ್ನು ಭಿನ್ನರಾಶಿಗೆ ಪರಿವರ್ತಿಸಿದಾಗ 10^255 ಡಿವೈಡೆಡ್ ಬೈ 10^5 ಆಗುತ್ತದೆ. ನಂತರ ಭಿನ್ನರಾಶಿಯ ಭಾಗಾಕಾರವನ್ನು ಮಾಡುವ ವಿಧಾನದಲ್ಲಿಯೇ ಲೆಕ್ಕವನ್ನು ಮುಂದುವರೆಸಿ ಬಿಡಿಸಬೇಕು. ಆಗ ಉತ್ತರ 51 ಆಗುತ್ತದೆ. ಮಕ್ಕಳೇ, ದಶಮಾಂಶ ಸಂಖ್ಯೆಯನ್ನು ದಶಮಾಂಶ ಸಂಖ್ಯೆಯಿಂದ ಭಾಗಿಸುವಾಗ ಎರಡೂ ದಶಮಾಂಶ ಸಂಖ್ಯೆಗಳನ್ನು ಭಿನ್ನರಾಶಿಯಾಗಿ ಪರಿವರ್ತಿಸಿ ಭಾಗಿಸಿದರೆ ಸುಲಭವಾಗುತ್ತದೆ. ಗೊಂದಲಗಳು ಆಗುವುದಿಲ್ಲ. ಮಕ್ಕಳೇ, ಇದೇ ರೀತಿಯ ಹಲವು ಲೆಕ್ಕಗಳನ್ನು ಮಾಡಿರಿ. ಮನೆ ಕೆಲಸ ಅಭ್ಯಾಸ 2.5, ಅಭ್ಯಾಸ 2.6 ಮತ್ತು ಅಭ್ಯಾಸ 2.7ರಲ್ಲಿರುವ ಲೆಕ್ಕಗಳನ್ನು ಮಾಡಿರಿ. ಏನಾದರೂ ಗೊಂದಲಗಳು ಉಂಟಾದರೆ ನಿಮ್ಮ ವಿಷಯ ಶಿಕ್ಷಕರನ್ನು ಸಂಪರ್ಕಿಸಿ ಪರಿಹರಿಸಿಕೊಳ್ಳಿರಿ. ಧನ್ಯವಾದಗಳು.